ಇತ್ತೀಚಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಬೇರೆ ಬೇರೆ ಕಡೆ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಒಂದಷ್ಟು ಹಣವನ್ನ ಸೇವ್ ಮಾಡೋದಕ್ಕೆ ಫಂಡ್ ಅನ್ನ ಮಾಡ್ತಾ ಇರ್ತಾರೆ. ಹಾಂ ಸರ್. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸುತ್ತೆ? ನೀವೇನಾದ್ರೂ ಇನ್ವೆಸ್ಟ್ ಮಾಡ್ತೀರಾ ಈ ತರದಕ್ಕೆಲ್ಲಾನು ಅಂತ? ಸರ್ ನಾನು ಮ್ಯೂಚುವಲ್ ಫಂಡಲ್ಲಿ, ಶೇರ್ ಮಾರ್ಕೆಟಲ್ಲಿ ದೊಡ್ಡ ಹೇಳ್ತೀನಿ ಸರ್. ಶೇರ್ ಮಾರ್ಕೆಟ್ ಎಷ್ಟು ಒಳ್ಳೇದಂದ್ರೆ ಅಷ್ಟೇ ದೊಡ್ಡ ಫ್ರಾಡ್ ಸರ್. ಹ್ಮ್ ಹ್ಮ್ ನಾನು ಕಳ್ಕೊಂಡಿದ್ದೀನಿ ಸರ್ ಶೇರ್ ಮಾರ್ಕೆಟಲ್ಲಿ. ನಾನು ಭಾಳ ನೀಟಾಗಿ ಓಪನ್ ಆಗಿ ಹೇಳ್ಬಿಡ್ತೀನಿ ಸರ್ ನಾನು. ಹ್ಮ್ ಶೇರ್ ಮಾರ್ಕೆಟಲ್ಲಿ ನಾನು ತಗೊಂಡ ಶೇರ್ಸ್‌ಗಳು ಒಳ್ಳೆ ರೇಟ್‌ಗೆ ಶೇರ್ಸ್ ತಗೊಂಡಿದ್ದೆ. ಹ್ಮ್ ಇವತ್ತು ನಾನು ತಗೊಂಡ್ರೆ ಎಲ್ಲಾ ಶೇರ್ಸು ಬಿದ್ದೋಗ್ಬಿಟ್ಟಿದೆ ಕೆಳಗಡೆ. ಹ್ಮ್ ಯಾರನ್ನ ಕೇಳೋಣ ಸರ್ ಇವಾಗ? ಲಾಸ್ ಸರ್ ಅದು ನಮ್ಗೆ. ಇವಾಗ ನಾನು ತಗೊಂಡಿರೋ ಶೇರು ಒಳ್ಳೆ ರೇಟ್ ₹100 ಇದ್ದಾಗ ನಾನು ತಗೊಂಡಿದ್ದೆ. ಹ್ಮ್ ಇವತ್ತು ಆ ₹100 ಇರೋ ಶೇರ್ ₹50 ಬಂದಿದೆ. ₹50 ಲಾಸ್ ನನಗಲ್ಲಿ. ಆ ₹50 ಯಾರು ಭರಿಸ್ಕೊಡ್ತಾರೆ? ಯಾವ ಕಂಪನಿ ಭರಿಸ್ಕೊಡಿ? ಯಾರು ಭರಿಸ್ಕೊಡಲ್ಲ. ಅವತ್ತೇ ನಾನು ಡಿಸೈಡ್ ಮಾಡಿದೆ ಈ ಶೇರ್ ಮಾರ್ಕೆಟ್ ಸಹವಾಸಕ್ಕೆ ಹೋಗ್ಬಾರ್ದು ಅಂತ. ಜನಗಳಿಗೆ ಹೇಳ್ತಾರೆ ಸರ್ ಅಷ್ಟು ದುಡ್ಡು ಮಾಡ್ಕೊಡ್ತೀವಿ, ಇಷ್ಟು ದುಡ್ಡು ಮಾಡ್ಕೊಡ್ತೀವಿ, ನಾಳೆ ಬಂದ್ಬಿಡ್ತದೆ, ನಾಡಿದ್ದು ಬಂದ್ಬಿಡ್ತದೆ. ಶೇರ್ ಮಾರ್ಕೆಟಲ್ಲಿ ತುಂಬಾ ಅತಿ ಬೇಗ ದುಡ್ಡು ಮಾಡ್ಬೋದ? ಅತಿ ಬೇಗ ಕಳ್ಕೊಂಡಿರೋರು ಇದಾರಲ್ಲ ಸರ್. ಹ್ಮ್ ಸರ್ ಅದರಲ್ಲಿ ಲಕ್ ಇರ್ಬೇಕು ಸರ್. ಹ್ಮ್ ಹ್ಮ್ ಮ್ಯೂಚುವಲ್ ಫಂಡ್ಸ್ ಸರ್. ಹ್ಮ್ ಯಾಕಂದ್ರೆ ಅದ್ರ ಮೇಲೆ ನಾನು ಅಷ್ಟೊಂದೇನು ಜಾಸ್ತಿ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸರ್ ನನಗೆ ಹ್ಮ್ ಮ್ಯೂಚುವಲ್ ಫಂಡ್ ಬಗ್ಗೆ. ಶೇರ್ ಮಾರ್ಕೆಟ್ ಮಾತ್ರ ನನ್ನ ಲೆಕ್ಕಕ್ಕೆ ಪಕ್ಕಾ ಫ್ರಾಡೇ ಸರ್ ಅದು. ಯಾರಂದ್ರೆ ಇಂಥ ದೊಡ್ಡ ದೊಡ್ಡ ಕಂಪ್ನಿಗಳು ದೊಡ್ಡ ದೊಡ್ಡವರು ದುಡ್ಡು ಮಾಡ್ಕೋತಾರೆ ಅಷ್ಟೇ. ಹ್ಮ್ ಸಣ್ಣ ಪುಟ್ಟದವ್ರು ಎಲ್ಲ ಮಾಡ್ಕೊಳಕ್ ಆಗಲ್ಲ ಸರ್ ಅದರಲ್ಲಿ. ಯಾರೋ ಒಬ್ಬರಿಗೆ ಲಕ್ ಇದ್ದಾಗ ಅವ್ರಿಗೆ ದುಡ್ಡು ಬಂದಿರುತ್ತೆ. ಅವರು ದುಡ್ಡು ಬಂತು ಅಂತ ಹೇಳ್ತಾರೆ. ಅದನ್ನ ನೋಡಿ ಇನ್ನ 4 ಜನ ಹೋಗ್ತಾರಲ್ಲ, ದಡ್ರು ಸರ್ ಅವ್ರು. ಹ. ಯಾಕಂದ್ರೆ ಉದಾಹರಣೆ ನಾನೇ ಸರ್. ನಾನು ದುಡ್ಡು ಹಾಕಿ ಶೇರ್ ಮಾರ್ಕೆಟ್ ದುಡ್ಡು ಕಳ್ಕೊಂಡಿದ್ದೀನಿ ಸರ್ ನಾನು. ಈಗ ಜನ ಅದಕ್ಕೂ ಕೇಳ್ತಾರೆ. ಇವ್ರು ಕರೆಕ್ಟ್ ಆಗಿ ತಿಳ್ಕೊಳಕ್ ಬಂದಿಲ್ಲ ಶೇರ್ ಮಾರ್ಕೆಟ್ ಬಗ್ಗೆ. ಸರ್ ಅದನ್ನ ಹೆಂಗೆ ನನಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ತುಂಬಾ ಗೊತ್ತಿಲ್ಲ ಸರ್ ಅಂತ ನಾನು ಹೇಳ್ತಾ ಇಲ್ಲ ಕೇಳ್ತಾರೆ. ಸರ್. ನಾನು ತಗೊಂಡಾಗ ₹100 ಸರ್ ಶೇರ್ ವ್ಯಾಲ್ಯೂ. ಒಂದು 2 ತಿಂಗಳು 3 ತಿಂಗಳು ಅದೇ ಶೇರ್ ವ್ಯಾಲ್ಯೂ ತುಂಬಾ ಜಾಸ್ತಿ ಹೋಯ್ತು ಸರ್. ಹ್ಮ್ 150 ಹೋಯ್ತು ಸರ್. ಅವತ್ತೇ ನಾನು ಕೊಟ್ಟಿದ್ರೆ ಚೆನ್ನಾಗಿತ್ತು ಸರ್. ಇವಾಗ ಲಾಂಗ್ ಟರ್ಮ್ ಅಂತ ನಾವು ಶೇರ್‌ಗಳನ್ನ ತಗೊಂಡಿರ್ತೀವಲ್ಲ, ಅದು ಜಾಸ್ತಿ ಬೆಳೆಯುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ತಗೊಂಡಿರ್ತೀವಿ. ಹ್ಮ್ ಹ್ಮ್ ಇಡೀ ಮಾರ್ಕೆಟ್‌ನೇ ಡಬಾಕ್ ಬಿಡ್ತಾರೆ. ಹ್ಮ್ ಯಾಕೆ ಡಬಾಕ್ತಾರೆ ಮಾರ್ಕೆಟ್‌ನ? ದೊಡ್ಡೋರು ಮಾಡೋಂಥ ವ್ಯವಹಾರಗಳು ಸರ್ ಅವೆಲ್ಲ. ಹ್ಮ್ ಹ್ಮ್ ಎಲ್ಲ ಅವ್ರವ್ರಲ್ಲೇ ನಡೀತದೆ ಸರ್. ಶೇರ್ ಮಾರ್ಕೆಟ್ ಅಂಡರ್‌ಸ್ಟ್ಯಾಂಡಿಂಗ್. ನಮ್ದೆಲ್ಲ ಏನ್ ನಡೆಯಲ್ಲ ಸರ್. ಓಕೆ. ಇತ್ತೀಚಿನ ಯಂಗ್ ಜನರೇಷನ್ ಏನಂತಂದ್ರೆ ಜಾಲಿ ಟ್ರಿಪ್ಪು ಅದು ಇದು ವೆಕೇಷನ್ಸ್ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದ್ ಕಡೆ ಖರ್ಚುಗಳನ್ನ ಜಾಸ್ತಿ ಮಾಡ್ತಾ ಹಣವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಅಪ್ಪ ದುಡಿದಿರುವಂತಹ ದುಡ್ಡಲ್ಲಿ ಮೋಜು ಮಸ್ತಿ ಅನ್ನುವಂತಹ ದಾರಿ ತಪ್ತಾ ಇದ್ದಾರೆ. ಇದು ಮೋಜು ಮಸ್ತಿ ಇರ್ಬೇಕು. ಲೈಫ್‌ಗೆ ಎಷ್ಟು ಬೇಕೋ ಅಷ್ಟು. ಅಷ್ಟೇ ಬಿಕಾಸ್ ಸರ್. ಯಾಕಂತಂದ್ರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅದಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಆಗಲ್ಲ ಸರ್. ಸೊ ಯಂಗ್ ಜನರೇಷನ್ ಅವ್ರು ಎಲ್ಲೋ ಒಂದ್ ಕಡೆ ಜಾಲಿ ಟ್ರಿಪ್ ಅದು ಇದು ಅಂತ ಹೇಳ್ಬಿಟ್ಟು ಹಣವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಯಂಗ್ ಜನರೇಷನ್ ಅವರಿಗೆ ಅಥವಾ ಮುಂದೆ ಏನಾದ್ರು ಉದ್ಯಮಕ್ಕೆ ಕಾಲಿಡುವಂತವ್ರಿಗೆ ಗೋಲ್ಡ್ ಸುರೇಶ್ ಅವರ ಸಲಹೆಗಳೇನು ಅಂತ? ಸರ್ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಿಸ್ನೆಸ್ ಇಳಿಬೇಕು ಸರ್ ಹ್ಮ್ ಇಳಿಯೋದಾದ್ರೆ. ಯಾಕಂದ್ರೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನಗೇನು ಪ್ಲಾನ್ಸ್ ಇರ್ಲಿಲ್ಲ ಅವಾಗ. ಹ್ಮ್ ನನಗೆ ಯಾರು ಆಹ್, ಆಹ್, ದಾರಿ ಹಾಕೊಡೋರಿರ್ಲಿಲ್ಲ. ನನಗೆ ನನ್ನ ಗುರುಗಳಂತ ಸಿಕ್ಕಾಗ ನನಗೆ ಆವಾಗ ನನಗೆ ನನ್ನ ದಾರಿ ನನಗೇನು ಅಂತ ನನಗೆ ಕ್ಲಿಯರ್ ವಿಷನ್ ಸಿಕ್ಕಿದ್ದು ನನಗೆ ಮುಂದೆ ನಾನು ಏನ್ ಮಾಡ್ಬೇಕು ಅಂತ. ಹ್ಮ್ ಅವಾಗ ನಾನು ಹೊರಟಿದ್ದು. ಹ್ಮ್ ಆಹ್, ಇವಾಗಿನ ಬರೋಂಥ ಜನರೇಷನ್‌ಗೆ ದುಡ್ಡಿದೆ ಅಂದ ತಕ್ಷಣ ಬಿಸ್ನೆಸ್ ಮ್ಯಾನ್ ಆಗಕ್ಕಾಗಲ್ಲ, ಬಿಸ್ನೆಸ್ಸು ಮಾಡಕ್ಕಾಗಲ್ಲ ಸರ್. ಹ್ಮ್ ಅದ್ರಲ್ಲಿ ಸಂಪಾದನೆ ಮಾಡಿರೋದ್ರೆ ಕಳ್ಕೊಂಡಿರೋರು ಇದ್ದಾರೆ. ಎಷ್ಟು ಜನ ಕಳ್ಕೊಂಡಿರೋರು ಇದ್ದಾರೆ, ಎಷ್ಟು ಜನ ಬಿದ್ದು ಎದ್ದು ವಾಪಸ್ ಇವಾಗ್ಲೂ ಸಕ್ಸಸ್ ಆಗಿರೋರು ಇದ್ದಾರೆ. ಹ್ಮ್ ಆ ತರ ಸರ್ ಬಿಸ್ನೆಸ್ ಅಂದ್ರೆ. ಬಿಸ್ನೆಸ್‌ಗೆ ಬರ್ಬೇಕಂದ್ರೆ ಎಲ್ಲದಕ್ಕೂ ರೆಡಿ ಆಗಿರ್ಬೇಕು ಸರ್. ಲಾಸ್ ಆದ್ರೂ ನಾನು ತಗೋತೀನಿ ಅನ್ನಂಗಿರ್ಬೇಕು. ಲಾಭ ಆದ್ರೂನು ಅದನ್ನ ಮುಂದೆ ಕಂಟಿನ್ಯೂ ಮಾಡ್ತೀನಿ ಅನ್ನಂಗಿರ್ಬೇಕು. ಹ್ಮ್ ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡೋದಕ್ಕೆ ಆಗಲ್ಲ ಸರ್. ಪ್ರಾಫಿಟ್ ಆಂಡ್ ಲಾಸ್ ಬೋತ್‌ನ ನಾವು ಸಮವಾಗಿ ತೂಗಿಸ್ಕೊಂಡು ಹೋಗ್ಬೇಕು ಸರ್. ಅಂದಾಗಲೇ ನಾವು ಬಿಸ್ನೆಸ್ ಮ್ಯಾನ್ ಆಗಕ್ಕೆ ಸಾಧ್ಯ ಸರ್. ಓಕೆ. ಒಬ್ಬ ಮನುಷ್ಯ ಸಕ್ಸಸ್‌ಫುಲ್ ಆಗಿ ತಮ್ಮ ಜೀವನದಲ್ಲಿ ಬೆಳಿಬೇಕು ಅಂತಂದ್ರೆ ಗುರಿನ ಬೆನ್ನತ್ತಬೇಕಾ? ಸಂಬಂಧಗಳ ವ್ಯಾಲ್ಯೂ ಕೊಡಬೇಕಾ? ಹಣದ ಹಿಂದೆ ಬಿಡ್ಬೇಕಾ? ಸರ್ ಗುರಿ ಸರ್. ಹ್ಮ್ ಗುರಿ ಇದೆ ಸರ್ ಎಲ್ಲವೂ ನಮ್ಮ ಜೊತೆಗಿರ್ತದೆ ಸರ್. ಸರ್ ಒಂದು ನೀವು ಮುಂದೆ ಗುರಿ ಇರ್ತದೆ ಸರ್. ಒಬ್ರು ಒಳ್ಳೆ ಗುರು ಸಿಕ್ಕೇ ಸಿಗ್ತಾರೆ ಸರ್ ನಿಮ್ಗೆ. ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಗುರಿನ ಮುಟ್ಟಕ್ಕೆ ಹೋದ್ರೆ ಫ್ಯಾಮಿಲಿ, ಸ್ನೇಹಿತರು, ಫ್ರೆಂಡ್ಸ್ ಎಲ್ರೂ ಜೊತೆಗೆ ಬರ್ತಾರೆ ಸರ್. ಸೊ ಇನ್ನೊಂದು ವಿಚಾರ ಏನಂತಂದ್ರೆ ನಾವ್ ಯಾವುದೇ ಒಂದು ಕೆಲಸನ ಶುರು ಮಾಡ್ಬೇಕು ಅಂತಂದ್ರೆ ಸೊ ಕೆಲವ್ರು ಏನ್ ಮಾಡ್ತಾರೆ ಒಂದಷ್ಟು ಜನರ ಸಲಹೆಗಳನ್ನ ತಗೊಂತಾರೆ. ಹ್ಮ್. ಇನ್ನೊಂದು ಕೆಲವ್ರು ಏನ್ ಮಾಡ್ತಾರೆ ಯಾರಿಗೂ ಕೂಡ ಒಂದು ಹಿಂಟು ಸಹ ಬಿಡದಿದ್ದಂಗೆ ತಮ್ಮ ಸ್ವಂತ ಆಲೋಚನೆಯನ್ನ ಇಟ್ಕೊಂಡು ಆ ಒಂದು ಕೆಲಸವನ್ನ ಶುರು ಮಾಡ್ತಾರೆ. ಬೇರೊಬ್ಬರ ಆಲೋಚನೆಗಳಾಗಿರ್ಬೋದು, ಬೇರೊಬ್ಬರ ಜೊತೆ ಒಪಿನಿಯನ್ ಅಭಿಪ್ರಾಯಗಳನ್ನ ತಗೊಂಡು ನಮ್ಮ ಕೆಲಸವನ್ನ ಶುರು ಮಾಡೋದು ಬೆಟರಾ? ಅಥವಾ ನಮ್ಮ ಸ್ವಂತ ಬುದ್ಧಿ ಇದ್ರೆ ಒಳ್ಳೇದಾ ಅಂತ? ಸರ್ ಬೇಕು ಸರ್. ಎಷ್ಟು ಬೇಕು ಅಷ್ಟು ಬೇಕು ಸರ್. ಹ್ಮ್. 10 ಜನ ಮಾತಾಡ್ತಾರೆ ಸರ್. 10 ಜನ 10 ಒಪಿನಿಯನ್ ಕೊಡ್ತಾರೆ. 10 ಜನದ ಒಪಿನಿಯನ್ ತಗೊಳ್ಳಿ ಸರ್. ಅದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕ್ಯಾಲ್ಕುಲೇಟ್ ಮಾಡಿ. ಫೈನಲ್ ಡಿಸಿಷನ್ ನೀವು ತಗೊಳ್ಳಿ. ಹ್ಮ್. 10 ಜನದಲ್ಲಿ 6 ಜನ ಒಳ್ಳೆ ಒಪಿನಿಯನ್ ಹೇಳಿರ್ತಾರೆ. ಇನ್ನು 4 ಜನ ಕೆಟ್ಟ ಒಪಿನಿಯನ್ ಹೇಳಿರ್ತಾರೆ. ಅವ್ರ ಒಪಿನಿಯನ್ ತಗೊಂಡ್ರೆ ಹೇಗಿರುತ್ತೆ, ಇವ್ರ ಒಪಿನಿಯನ್ ತಗೊಂಡ್ರೆ ಹೇಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಸರ್. ಹ್ಮ್. ಸರ್ ನಾನು ಹೇಳ್ದೆ ಸರ್ ಬಿಸ್ನೆಸ್ ಅಂತ ಅಂದಾಗ ಪಾಸಿಟಿವ್ ಇರ್ತದೆ, ನೆಗೆಟಿವ್ ಇರ್ತದೆ.
ಎಕ್ಸಾಂಪಲ್ ಹೇಳ್ತೀನಲ್ಲ ಸರ್, ಒಂದ್ ಕೆಲಸ ಮಾಡ್ತೀವಿ, ಹ್ಮ್. ನಮ್ಗೆ ಅವ್ರು ದುಡ್ಡು ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಕೆಲಸ ಮಾಡ್ತೀವಿ. ಕೊನೆಗೆ ಅವ್ರು ದುಡ್ಡು ಕೊಡದೆ ಕೈ ಎತ್ತು ಬಿಟ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನಮ್ಗೆ ಇರ್ಬೇಕು ಸರ್. ಇದು ಬಿಸ್ನೆಸ್ ಸರ್. ಬಿಸ್ನೆಸ್ ಬಗ್ಗೆ ಹಾಗೇನೆ ನಿಮ್ಮ ಒಂದು ಹಣದ ವ್ಯವಹಾರಗಳ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.